ಯಾವ ದೇಗುಲ, ಅಲ್ಲಿ ಏನಾಗಿದೆ ಅಂತ ಈಗ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಪುರಾಣ ಪ್ರಸಿದ್ಧಿಯಾಗಿದ್ದ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದ ಸುದ್ದಿ ಇದು. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವ ದೇವಸ್ಥಾನದ ಹೆಸರು ಸ್ವರೂಪ ಫುಲ್ ಚೇಂಜ್. ಈಗ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರು ಸುಬ್ರಾಯ ದೇವಸ್ಥಾನ. ಎಲ್ಲಾ ಒಳ್ಳೆಯದೇ ಆಗ್ಲಿ ಅಂತ ಅಷ್ಟಮಂಗಳ ಪ್ರಶ್ನೆ ಕೇಳಿದ ಬಳಿಕ ಈ ಒಂದು ಬದಲಾವಣೆಯನ್ನ ಮಾಡಲಾಗಿದೆ. ಇನ್ನು ಯಾವ ದೇಗುಲ, ಅಲ್ಲಿ ಏನಾಗಿದೆ ಅಂತ ನಿಮಗೀಗ ತೋರಿಸ್ತಾ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ಪುರಾಣ ಪ್ರಸಿದ್ಧವಾದಂತಹ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಈ ಒಂದು ದೇವಸ್ಥಾನ ಇದೆ. ಸದ್ಯಕ್ಕೆ ಈಗ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರು ಸುಬ್ರಾಯ ದೇವಸ್ಥಾನ ಅಂತ ಚೇಂಜ್ ಮಾಡಲಾಗಿದೆ. ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗೆ ಈ ರೀತಿಯ ಉತ್ತರ ಸಿಕ್ಕಿದೆ. ಎಲ್ಲ ಚೇಂಜ್ ಮಾಡಬೇಕು ಎಂಬ ಉತ್ತರ ಸಿಕ್ಕಿದೆ. ಸದ್ಯಕ್ಕಂತೂ ಈ ಒಂದು ದೇವಸ್ಥಾನದ ಸ್ವರೂಪ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಲಾಗುತ್ತೆ. ಈಗ 2000 ವರ್ಷಗಳ ಹಿಂದೆ ದೇವಸ್ಥಾನ ಯಾವ ರೀತಿ ಆಗಿತ್ತು, ಆದರೆ ಈಗ ಆ ರೀತಿಯಾಗಿ ದೇವಸ್ಥಾನ ಇರೋದಿಲ್ಲ. ಅಟ್ಲೀಸ್ಟ್ ಈಗ ಸ್ವಲ್ಪ ಒಂದು ಹೊಸ ಟಚ್ ಅನ್ನ ನೀಡಲಾಗಿದೆ. ಈ ಒಂದು ದೇವಸ್ಥಾನ ಏನಿದೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತೆ. ಕೆಲವೊಂದಿಷ್ಟು ದೇವಸ್ಥಾನಗಳು ಆಲ್ರೆಡಿ ಆಲ್ಮೋಸ್ಟ್ ಈ ರೀತಿಯ ಪ್ರಸಿದ್ಧ ಪಡೆದಂತಹ ದೇವಸ್ಥಾನಗಳಾಗಿರಬಹುದು ಅಥವಾ ಬಹಳ ಖ್ಯಾತಿ ಹೊಂದಿದಂತಹ ದೇವಸ್ಥಾನಗಳು ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಒಂದು ದೇವಸ್ಥಾನವೂ ಅಷ್ಟೇ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬಂದಿದೆ. ಈ ಒಂದು ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ದೇವಸ್ಥಾನ ಸ್ವರೂಪವನ್ನ ಚೇಂಜ್ ಮಾಡಬೇಕು ಎಂಬ ಉತ್ತರ ಸಿಕ್ಕಿದ್ದಂತೆ. ಹಾಗಾಗಿ ಈ ಒಂದು ದೇವಸ್ಥಾನದ ಹೆಸರಾಗಿರಬಹುದು ಅಥವಾ ಒಂದು ಏನು ರೂಪುರೇಷೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಚೇಂಜ್ ಮಾಡಲಾಗ್ತಾ ಇದೆ ಅಂತ. ಜೊತೆಗೆ ಆ ಒಂದು ಹೆಸರಿದೆಯಲ್ಲ ಆ ಹೆಸರನ್ನ ಚೇಂಜ್ ಮಾಡಲಿ ಸುಬ್ರಾಯ ಎಂಬ ಹೆಸರನ್ನ ಸದ್ಯಕ್ಕೆ ಚೇಂಜ್ ಮಾಡಲಾಗಿದೆ. ಇನ್ನು ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕರೆಯಲಾಗ್ತಾ ಇತ್ತು ಈ ಮೊದಲು. ಈ ಒಂದು ದೇವಾಲಯವನ್ನು ಆ ರೀತಿಯಾಗಿ ಗುರುತಿಸ್ತಾ ಇದ್ರು. ಎಲ್ಲೇ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಯಾರೇ ಹೋಗಬೇಕು ಅಂತಂದ್ರೂ ಕೂಡ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಆದರೆ ಇನ್ನು ಮುಂದೆ ನೀವು ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸುಬ್ರಾಯ ದೇವಸ್ಥಾನ ಅಂತ ಈಗ ಇನ್ನು ಮುಂದೆ ಆ ಒಂದು ಹೆಸರೇ ಪ್ರಸಿದ್ಧಿಯಾಗುತ್ತೆ. ಹಿಂದೆಯೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಸುಬ್ರಾಯ ದೇವಸ್ಥಾನ ಅಂತಲೇ ಕರಿತಾ ಇದ್ರು ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಹೆಸರನ್ನೇ ಮತ್ತೆ ಈಗ ಸುಬ್ರಾಯ ದೇವಸ್ಥಾನ ಅಂತ ಹೇಳಿರೋದು ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಖುಷಿಯ ವಿಚಾರ. ಯಾಕೆಂತಂದ್ರೆ ಹಿಂದಿನ ಕಾಲದಲ್ಲೂ ಕೂಡ ಅದೇ ರೀತಿಯ ಹೆಸರಲ್ಲಿ ಈ ಒಂದು ದೇವಾಲಯವನ್ನು ಗುರುತಿಸಲಾಗ್ತಾ ಇತ್ತಂತೆ. ಸದ್ಯಕ್ಕೆ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಈ ಒಂದು ದೇವಸ್ಥಾನ ಬರೋದ್ರಿಂದ ಸರ್ಕಾರದವರು ಈ ಒಂದು ವಿಚಾರವಾಗಿ ನಿರ್ಧಾರವನ್ನ ಮಾಡಿರುವಂಥದ್ದು. ಯಾಕೆಂತಂದ್ರೆ ಕೆಲವೊಂದಿಷ್ಟು ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು. ಯಾಕೆಂತಂದ್ರೆ ಪುರಾಣ ಪ್ರಸಿದ್ಧ ದೇವಾಲಯಗಳು ಇತ್ತೀಚೆಗೆ ನಶಿಸಿ ಹೋಗ್ತಾ ಇದ್ದಾವೆ. ಕಣ್ಣಿಗೆ ಕಾಣ್ತಾನೆ ಇಲ್ಲ. ಎಲ್ಲಿದ್ಯಪ್ಪ ಈ ರೀತಿಯ ಪುರಾಣ ಪ್ರಸಿದ್ಧ ದೇವಾಲಯಗಳು ಅಂತ ಹುಡ್ಕೊಂಡು ಹೋಗ್ಬೇಕು ಅಂತಹ ಪರಿಸ್ಥಿತಿಯಲ್ಲಿದ್ದಾವೆ. ಯಾಕೆಂತಂದ್ರೆ ಸಾಕಷ್ಟು ದೇವಸ್ಥಾನಗಳು ನಶಿಸಿ ಹೋಗಿದ್ದಾವೆ, ಹಾಳಾಗಿದ್ದಾವೆ. ಕೆಲವೊಂದಿಷ್ಟು ರಾಜ ಮಹಾರಾಜರು ನಮ್ಮ ಭಾರತದ ಮೇಲೆ ದಂಡೆತ್ತಿ ಬಂದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ದೇವಸ್ಥಾನಗಳ ಮೇಲೆ ದಾಳಿಯನ್ನು ಕೂಡ ಮಾಡಿದ್ರು. ಹಾಗಾಗಿ ಈ ರೀತಿಯ ಪುರಾಣ ಪ್ರಸಿದ್ಧ ಹೊಂದಿರುವಂತಹ ದೇವಾಲಯಗಳು ನಮಗೆ ಸಿಗೋದೇ ಅಪರೂಪ. ಇಂತಹ ದೇವಸ್ಥಾನಗಳಲ್ಲಿ ನಿಜಕ್ಕೂ ಕೂಡ ದೈವ ನೆಲೆಸಿರ್ತಾನೆ ಎಂಬ ನಂಬಿಕೆ ನಮ್ಮ ಹಿಂದೂ ಪುರಾಣಗಳಲ್ಲೂ ಕೂಡ ಇದೆ. ಇತ್ತೀಚೆಗೆ ಎಲ್ಲ ದೇವಸ್ಥಾನಗಳಾಗಿರಬಹುದು ಆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ದೇವರನ್ನ ಆರಾಧಿಸಿ ಅಥವಾ ದೇವರ ಮೇಲಿರುವ ನಂಬಿಕೆಯಿಂದಲೇ ಹೋಗ್ತಾರೆ. ಆದರೆ ಈ ರೀತಿಯ ಇಷ್ಟು ಇತಿಹಾಸವುಳ್ಳಂತಹ ದೇವಸ್ಥಾನಗಳು ಕಾಣೋದು ಬಹಳ ಅಪರೂಪ ಆಗ್ಬಿಟ್ಟಿದೆ. ಜೊತೆಗೆ ದೈವ ಇಲ್ಲಿ ನೆಲೆಸಿದೆ ಎಂಬ ನಂಬಿಕೆ ಕೂಡ ಇದೆ. ಈಗ ಸದ್ಯಕ್ಕೆ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಹೆಸರನ್ನ ಸುಬ್ರಾಯ ದೇವಸ್ಥಾನ ಅಂತ ಚೇಂಜ್ ಮಾಡಲಾಗಿದೆ. ಇನ್ನು ಮಹರ್ಷಿಗಳ ತಪೋಭೂಮಿ ದೇವಾಲಯದ ಪೂಜಾ ಸಮಯಕ್ಕೆ ನವಿಲು ಬರುತ್ತಂತೆ. ಅಲ್ಲಿ ಮಂಗಳೂರು ತಾಲೂಕಿನ ನೀರು ಮಾರ್ಗ ಬಳಿ ಮಾಣೂರಿನಲ್ಲಿ ಸುಬ್ರಾಯ ದೇವಸ್ಥಾನ ಇದೆ. ಇತ್ತೀಚೆಗೆ ದಶಕಗಳಲ್ಲಿ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಿದ್ರು ಜನರು. ಆದ್ರೆ ಮೂಲ ಹೆಸರಾದ ಸುಬ್ರಾಯ ದೇವಸ್ಥಾನ ಅಂತಲೇ ಕರೆಯಬೇಕು ಅಂತ ಉತ್ತರ ಬಂದಿದ್ಯಂತೆ. ಒಂದು ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಮೂಲ ಹೆಸರಲ್ಲೇ ನನ್ನನ್ನು ಸಂಬೋಧಿಸಬೇಕು ಅಥವಾ ದೇವರನ್ನ ಮೂಲ ಹೆಸರಲ್ಲೇ ಕರಿಬೇಕು ಅಂತ ಉತ್ತರ ಬಂದಿದ್ಯಂತೆ. ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದ ಉತ್ತರವನ್ನ ಆಧರಿಸಿಯೇ ಇಡೀ ದೇವಸ್ಥಾನವನ್ನ ಸದ್ಯಕ್ಕೆ ಚೇಂಜ್ ಮಾಡಲಾಗಿದೆ. ಇತ್ತೀಚಿನ ದಶಕಗಳಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ರು. ಮೂಲ ಹೆಸರು ಬಂದು ಸುಬ್ರಾಯ ಅಂತಾನೆ ಇದ್ದಿದ್ದು. ಆದ್ರೆ ಅದನ್ನ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಅಂತ ಕರೆಯಲಾಗ್ತಾ ಇತ್ತು. ಮಹರ್ಷಿಗಳ ತಪೋಭೂಮಿ ಅಂತ ಇದು. ಮಹರ್ಷಿಗಳು ತಪೋಭೂಮಿಯ ದೇವಾಲಯದ ಪೂಜಾ ಸಮಯಕ್ಕೆಲ್ಲಿ ಸರಿಯಾಗಿ ನವಿಲು ಬರುತ್ತಂತೆ. ಮಂಗಳೂರು ತಾಲೂಕಿನ ನೀರು ಮಾರ್ಗ ಬಳಿ ಮಾಣೂರಿನಲ್ಲಿ ಸುಬ್ರಾಯ ದೇವಸ್ಥಾನ ಇದೆ.
ಇತ್ತೀಚಿನ ದಶಕಗಳಲ್ಲಿ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಎಲ್ಲ ಜನರು ಕೂಡ ಈ ಒಂದು ದೇವಸ್ಥಾನವನ್ನ ಕರಿತಾ ಇದ್ರು. ಆದ್ರೆ ಈ ಒಂದು ದೇವಸ್ಥಾನದ ಮೂಲ ಹೆಸರು ಏನು ಅಂತ ಅಂದ್ರೆ ಸುಬ್ರಾಯ ದೇವಸ್ಥಾನ ಅಂತ. ಹಿಂದಿನ ಕಾಲದ ಜನರೆಲ್ಲರೂ ಕೂಡ ಈ ಒಂದು ದೇವಸ್ಥಾನವನ್ನ ಸುಬ್ರಾಯ ದೇವಸ್ಥಾನ ಅಂತ ಕರಿತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ಮುಖ್ಯವಾಗಿ ಮಹರ್ಷಿಗಳು ತಪೋಭೂಮಿ ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ದೇವಾಲಯದಲ್ಲಿ ಏನಾದ್ರೂ ಮಹರ್ಷಿಗಳು ತಪಸ್ಸನ್ನ ಮಾಡುವಂತಹ ಸಂದರ್ಭದಲ್ಲಿ ನವಿಲ್ ಕಾಣುತ್ತಂತೆ. ಇತ್ತೀಚೆಗೆ ನವಿಲ್ ಕಾಣಬೇಕು, ನಾವು ನವಿಲ್ ನೋಡಬೇಕು ಅಂತಂದ್ರೆ ಝೂಗೆ ಹೋಗ್ಬೇಕಷ್ಟೇ, ಅಂತಹ ಪರಿಸ್ಥಿತಿಯಲ್ಲಿದ್ದೀವಿ. ಅಂಥದ್ರಲ್ಲಿ ನವಿಲು ಅವರು ತಪಸ್ಸನ್ನ ಮಾಡುವಂತಹ ಸಂದರ್ಭದಲ್ಲಿ ಹೋಗುತ್ತೆ ಅಂದ್ರೆ ಬಹಳ ಅಚ್ಚರಿಯ ವಿಚಾರ. ಯಾಕೆಂತಂದ್ರೆ ನವಿಲು ಆ ಒಂದು ತಪಸ್ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಹೋಗ್ಬೇಕು, ಬೇರೆ ಟೈಮಲ್ಲಿ ಹೋಗಬಹುದಲ್ಲ. ಅದೆಲ್ಲವೂ ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರ್ತದೆ. ಮುಖ್ಯವಾಗಿ ಇನ್ನು ಸುಬ್ರಹ್ಮಣ್ಯನ ವಾಹನ ಯಾವುದು ಅಂತಂದ್ರೆ ನವಿಲು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಪ್ರತಿಯೊಂದು ದೇವರು ಕೂಡ ತಮ್ಮದೇ ಆದಂತಹ ವಾಹನವನ್ನು ಹೊಂದಿದೆ. ಈಗ ನಾವು ಯಾವ ರೀತಿ ಆಧುನಿಕ ಯುಗದಲ್ಲಿ ಅಥವಾ ಆಧುನಿಕ ಕಾಲದಲ್ಲಿ ನಾವು 2 ವೀಲರಲ್ಲಿ ಹೋಗ್ತೀವಿ, 4 ವೀಲರಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ, ಅದೇ ರೀತಿ ದೇವರುಗಳಿಗೂ ಕೂಡ ವಾಹನವಾಗಿ ಪ್ರಾಣಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಅಂತ ನಮ್ಮ ಹಿಂದೂ ಪುರಾಣಗಳಲ್ಲಿದ್ದಾವೆ. ನೀವು ಬೇಕಾದ್ರೆ ಹಿಂದೂ ಪುರಾಣಗಳಲ್ಲಿ ನೋಡಬಹುದು. ನವಿಲು ಬಂದು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಅಂತ ಹೇಳ್ತಾರೆ. ಜೊತೆಗೆ ಆ ಒಂದು ನವಿಲು ಏನು ನಾವು ರೆಕ್ಕೆ ಅಂತ ಹೇಳ್ತೀವಿ, ಆ ನವಿಲು ಗರಿಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಪವಾಡ ಸದೃಶ್ಯ ದೇವಸ್ಥಾನ ಅಂತ ಹೇಳಬಹುದು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕಿಂತ ಸುಬ್ರಾಯ ದೇವಸ್ಥಾನ ಬಹಳ ಪವಾಡ ಸದೃಶ್ಯದ ದೇವಸ್ಥಾನ ಇದು. ನವಿಲು ಆ ಒಂದು ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ಹೋಗುತ್ತಂತೆ. ದೈವದ ನುಡಿ ಆಧರಿಸಿ ಮುಜರಾಯಿ ಇಲಾಖೆ ಈ ದೇಗುಲದ ಸ್ವರೂಪವೇ ಬದಲು ಮಾಡ್ತಾ ಇದೆ. ಶ್ರೀ ಕ್ಷೇತ್ರವು ತನ್ನ ಮೂಲ ಹೆಸರಿಗೆ ಮರಳುವುದು ಧಾರ್ಮಿಕವಾಗಿ ಸೂಕ್ತ. ಶತಮಾನಗಳ ಪ್ರಾಚೀನ ದೇವಸ್ಥಾನಕ್ಕೆ ಪವಾಡ ಸ್ಪರ್ಶ ನೀಡಿರುವ ಆಡಳಿತ ಮಂಡಳಿ ಬರೀ ಹೆಸರು ನಾಮಫಲಕ ಬದಲಾವಣೆ ಅಲ್ಲ, ಇಡೀ ದೇಗುಲದ ಸ್ವರೂಪವೇ ಬದಲು. ಧಾರ್ಮಿಕ ವಾಸ್ತು ರೀತಿ, ಗರ್ಭಗುಡಿ, ಪ್ರಾಂಗಣ, ಧ್ವಜಸ್ತಂಭ ಎಲ್ಲವನ್ನು ಕೂಡ ಬದಲು ಮಾಡಲಾಗುತ್ತೆ. ದೈವದ ನುಡಿ ಆಧರಿಸಿ ಮುಜರಾಯಿ ಇಲಾಖೆ ಈ ದೇಗುಲದ ಸ್ವರೂಪವನ್ನೇ ಬದಲು ಮಾಡ್ತಾ ಇದೆ. ಶ್ರೀ ಕ್ಷೇತ್ರವು ತನ್ನ ಮೂಲ ಹೆಸರಿಗೆ ಮರಳುವುದು ಧಾರ್ಮಿಕವಾಗಿ ಸೂಕ್ತ ಅಂತ ನುಡಿಯಲಾಗಿದೆ. ಇನ್ನು ಶತಮಾನಗಳ ಪ್ರಾಚೀನ ದೇವಸ್ಥಾನದ ಪವಾಡ ಸ್ಪರ್ಶ ನೀಡಿರುವ ಮುಜರಾಯಿ ಇಲಾಖೆ ಬರೀ ಹೆಸರು ನಾಮಫಲಕ ಬದಲಾವಣೆ ಅಲ್ಲ, ಇಡೀ ದೇವಾಲಯದ ಸ್ವರೂಪವನ್ನೇ ಚೇಂಜ್ ಮಾಡಲಾಗಿದೆ. ಇನ್ನು ನಂದಾದೀಪವನ್ನು ಕೂಡ ಅಲ್ಲಿ ಬದಲಾವಣೆ ಮಾಡಲಾಗಿದೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಂದಾದೀಪ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದೈವದ ನುಡಿಯನ್ನು ಆಧರಿಸಿ ಮುಜರಾಯಿ ಇಲಾಖೆ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಶ್ರೀ ಕ್ಷೇತ್ರವು ತನ್ನ ಮೂಲ ಹೆಸರಿಗೆ ಮರಳುವುದು ಧಾರ್ಮಿಕವಾಗಿ ಸೂಕ್ತ ಅಂತ ಕೂಡ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಾಗಿದೆ. ಬರೀ ಹೆಸರಷ್ಟೇ ಅಲ್ಲ, ನಾಮಫಲಕ ಅಷ್ಟೇ ಅಲ್ಲ, ದೇಗುಲದ ಸ್ವರೂಪವನ್ನೇ ಬದಲು ಮಾಡಲಾಗಿದೆ. ಇನ್ನು ಧಾರ್ಮಿಕ ವಾಸ್ತು ರೀತಿ, ಗರ್ಭಗುಡಿ, ಪ್ರಾಂಗಣ, ಧ್ವಜಸ್ತಂಭ, ನಂದಾದೀಪ ಅದೆಲ್ಲವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ದೈವದ ನುಡಿ ಆಧರಿಸಿ ಮುಜರಾಯಿ ಇಲಾಖೆ ಈ ದೇಗುಲದ ಸ್ವರೂಪವನ್ನೇ ಬದಲು ಮಾಡಲಾಗ್ತಾ ಇದೆ. ಸಾಕಷ್ಟು ಪವಾಡವನ್ನ ಹೊಂದಿರುವಂತಹ ದೇವಸ್ಥಾನ ಇದು. ಶತಮಾನಗಳ ಪ್ರಾಚೀನ ದೇವಸ್ಥಾನ, ಪವಾಡ ಸದೃಶ್ಯ ದೇವಸ್ಥಾನ. ಬರೀ ಹೆಸರು ನಾಮಫಲಕ ಅಷ್ಟೇ ಅಲ್ಲ, ಇಡೀ ದೇವಸ್ಥಾನದ ಸ್ವರೂಪವನ್ನೇ ಬದಲಾವಣೆ ಮಾಡಲಾಗಿದೆ.